ಹಲೋ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ಎಕ್ಸ್ಪ್ಲೋರರ್. ಮುಂದಿನ ಪಾರ್ಟ್ 3 ಬರ್ತಿದೆ. ಇದು ಕೂಡ ಹೈ ಲೆವೆಲ್ ಕ್ವಶನ್ಗಳು ಇರುತ್ತೆ, ಮೇನ್ಸ್ ಲೆವೆಲ್ಲು ಅಷ್ಟೇ. ಪರ್ಸೆಂಟೇಜ್ ಮುಗಿದ್ಮೇಲೆ ಪ್ರಾಫಿಟ್ ಲಾಸು ಡಿಸ್ಕೌಂಟು ಎರಡು ಒಂದರಲ್ಲೇ ಮಾಡ್ತೀನಿ. ಮುಂದೆ ಕಂಟಿನ್ಯೂ ಆಗಿ ಬರುತ್ತೆ. ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ರಿ, ಮೊದಲ ಪ್ರಶ್ನೆ ಈ ರೀತಿ ಇದೆ. ಈ ರೀತಿ ಪ್ರಶ್ನೆಗಳು ನಿಮಗೆ ಆಲ್ಮೋಸ್ಟ್ ಸಿಗೋದಿಲ್ಲ ನೋಡೋಕ್ಕೆ. ಇವೆಲ್ಲ ಹೈ ಲೆವೆಲ್ ಪ್ರಶ್ನೆಗಳು. ಬ್ಲ್ಯಾಕ್ ಕಲರ್ ತೊಗೋತೀನಿ. ವೈಟ್ ಐತಲ್ಲ, ಬ್ಲ್ಯಾಕ್ ಕಲರೇ ನಡೀತದೆ. ದೇರ್ ಆರ್ 2800 ಸಾರಿ ಒಂದು ಸ್ವಲ್ಪ ಇದು. ದೇರ್ ಆರ್ 2800 in a school, out of which 75% participate in a sport competition. ಈ 2800 ಏನಿದೆ ನೋಡ್ರಿ, ಈ 2800 ಏನಿದೆ ನೋಡ್ರಿ, ಇದ್ರದ್ದು 75% ಸ್ಟೂಡೆಂಟು ಪಾರ್ಟಿಸಿಪೇಟ್ ಮಾಡಿರೋಂಥ ಸ್ಪೋರ್ಟ್ಸ್ ಒಳಗೆ. ಔಟ್ ಆಫ್ ದೋಸ್ ಹೂ ಪಾರ್ಟಿಸಿಪೇಟೆಡ್ 60% ಬಾಯ್ಸ್ ಅಂತ ನೋಡ್ರಿ. 60% ಬಾಯ್ಸ್ ಇದ್ರೆ ಟೋಟಲ್ 100, 60% ಬಾಯ್ಸ್ ಇದ್ರೆ 40% ಗರ್ಲ್ ಇರ್ತಾರೆ. ತಡ್ರಿ, ಏನು ಕೊಟ್ಟಿದಾರೆ? ಹೂ 60%. ಇವ್ರ ಬಾಯ್ಸ್ ಬಿ ಅಂತ ತೊಗೋತೀನಿ, ಇವ್ರದ್ದು ಗರ್ಲ್ಸು ಜಿ ಅಂತ ತೊಗೋತೀನಿ. ಇದ್ರದ್ದು ನಾನು ರೇಷೋ ತೊಗೋತೀನಿ, ಅಂದ್ರೆ ನನಗೆ ಈಸಿ ಆಗುತ್ತೆ. 23 22. ಇದ್ರೊಳಗೆ 35% ಆಫ್ ದ ಬಾಯ್ಸ್ ಆ್ಯಂಡ್ 25% ಆಫ್ ಗರ್ಲ್ಸ್ ಫಾರ್ ಕ್ವಾಲಿಫೈಡ್ ಫೈನಲ್ ಗ್ರೌಂಡ್ ಅಂತ. ಇದ್ರೊಳಗೆ 35% ಬಾಯ್ಸು, 35% ಬಾಯ್ಸು, 25% ಗರ್ಲ್ಸು ಕ್ವಾಲಿಫೈ ಆಗಿದಾರಂತ ಫೈನಲ್ ಗ್ರೌಂಡಿಗೆ. ಇದನ್ನು ನಾವು ಇದು ಎವರೇಜ್ ತೊಗೋತೀನಿ ನೋಡ್ರಿ. 35 × 3 ಎಷ್ಟು? 3 5 15, 3 3 9 1 10 105. 25 × 2 ಎಷ್ಟು? 50 ಡಿವೈಡೆಡ್ ಬೈ 3 + 2 5. 105 + 50 ಎಷ್ಟು? 155. 100 + 50 150. ಇದು 5 155. ಇದು ಡಿವೈಡೆಡ್ ಬೈ 5. 5 1 5 3 5 1. ಓವರಾಲ್ 31% ಫೈನಲ್ ಗ್ರೌಂಡಲ್ಲಿ ಕ್ವಾಲಿಫೈ ಆಗಿದ್ದಾರೆ. ಇವಾಗ ನೋಡ್ರಿ, ವಾಟ್ ಪರ್ಸೆಂಟ್ ಆಫ್ ದ ಸ್ಕೂಲ್ ವಿಲ್ ಪಾರ್ಟಿಸಿಪೇಟೆಡ್ ಇನ್ ಅ ಫೈನಲ್ ಗ್ರೌಂಡ್. ನೋಡ್ರಿ, 100% ಏನೈತೆ ನೋಡ್ರಿ ಜನ, ಇದು 31 ಪಾರ್ಟಿಸಿಪೇಟ್ ಆಗಿದ್ದಾರಂತ. ತಡ್ರಿ, ಇದು 1 ಅಷ್ಟಾಗಿ ಹಿಂಗೆ ಬರುತ್ತೆ. ಸ್ವಲ್ಪ ಇದು ಮ್ಯಾಗಿಂದ ರಿಮೂವ್ ಮಾಡ್ತೀನಿ. ಇಲ್ಲಿ ನೋಡ್ರಿ, ಈ 31 ಏನೈತಲ್ಲ, ಇವರು 100%ಅಲ್ಲಿ 31 ಫೈನಲ್ ಕ್ವಾಲಿಫೈ ಆಗಿದ್ದಾರೆ. ವಾಟ್ ಪರ್ಸೆಂಟೇಜ್ ಆಫ್ ಸ್ಕೂಲ್ ವಿಲ್ ಪಾರ್ಟಿಸಿಪೇಟೆಡ್ ಇನ್ ಫೈನಲ್ ಗ್ರೌಂಡ್. ಪರ್ಸೆಂಟೇಜ್ ಎಷ್ಟು ಫೈನಲ್ ಗ್ರೌಂಡಲ್ಲಿ? 75%. ಎಷ್ಟು? 25 3 25 4 4 1 4 7 28 3 ಉಳಿತು 30. ನೋಡ್ರಿ, ಮತ್ತು ಹೊಡ್ರಿ ಎಷ್ಟರಿಂದ ಹೋಗುತ್ತಾ ಪಾಯಿಂಟ್ ಕೊಟ್ಟು, ಮತ್ತು 4 7 28 ಹೊಡ್ರಿ, 28 ಹೊಡ್ರಿ, 2 ಉಳಿತು, 4 5 25. 7.75 × 3 ಮಾಡಿರಿ, 23.25 ಆನ್ಸರ್ ಬರುತ್ತೆ. ಅಂದ್ರೆ ಆಪ್ಷನ್ ನಂಬರ್ ಡಿ ರೈಟ್ ಆನ್ಸರ್. ಗೊತ್ತಾಯ್ತಲ್ಲ ನಿಮ್ಗೆ ಯಾವ ರೀತಿ ಮಾಡಬೇಕಂತ. ಈ 2800ಅಲ್ಲಿ 75% ಪಾರ್ಟಿಸಿಪೇಟ್ ಆಗಿರ್ತಾರೆ. ಅದರೊಳಗೆ ಬಾಯ್ಸು ಗರ್ಲ್ದು ರೇಷೋ ತೊಗೊಂಡು ವೇಟೆಡ್ ಎವರೇಜು 31% ಬಂತು. ಅದರಲ್ಲಿ 100% 31% ಆಗುತ್ತೆ. ಫೈನಲ್ ಗ್ರೌಂಡ್ ಒಳಗೆ ಪಾರ್ಟಿಸಿಪೇಟ್ ಮಾಡಿದವರು 75%. ಮ್ಯಾಲೆ ಕೊಟ್ಟೆ ನೋಡ್ರಿ, 75% ಫೈನಲ್ ಗ್ರೌಂಡಲ್ಲಿ ಸೆಲೆಕ್ಷನ್ ಆದವರು ಕೂಡ ಅವರೇ, ಮತ್ತು ಪಾರ್ಟಿಸಿಪೇಟ್ ಮಾಡಿದವರು ಕೂಡ ಅವರೇ. ಈ ರೀತಿ ಪ್ರಶ್ನೆಗಳು ನಿಮ್ಗೆ ಗೂಗಲಲ್ಲಿ
ಯಾವುದೇ ಆ್ಯಪಲ್ಲಿ ಸಿಗೋಲ್ಲ. ಮಾಕ್ ಟೆಸ್ಟ್ ಅಟೆಂಡ್ ಮಾಡಿದರೆ ಇವೆಲ್ಲ ಸಿಗುತ್ತೆ. ಮಾಕ್ ಟೆಸ್ಟ್ ಕ್ವಶನ್ಗಳು ಹೈ ಲೆವೆಲ್. ಇದನ್ನು ಯಾವುದೇ ಬೇರೆ ಟೀಚರ್ಸ್ಗಳು ಮಾಡೋಲ್ಲ. ಈ ರೀತಿ ಕ್ವಶನ್ಗಳನ್ನ ಅವರು ಆಲ್ಮೋಸ್ಟ್ ಅಲ್ಲಿ ಹೇಳೋದಿಲ್ಲ ಅನ್ಕೋತೀನಿ. ಇಲ್ಲಿ ನೋಡಿರಿ, ಇದು ಅದೇ ಥರ ಪ್ರಶ್ನೆನೇ. ಇನ್ ಎ ಕ್ಲಾಸ್ 60% ಆಫ್ ದ ಸ್ಟೂಡೆಂಟ್ ಆರ್ ಗರ್ಲ್ಸ್ ಆ್ಯಂಡ್ ರೆಸ್ಟ್ ಆರ್ ಬಾಯ್ಸ್. ಫಸ್ಟು ಗರ್ಲ್ಸು, ಆಮೇಲೆ ಬಾಯ್ಸು. 60% ಗರ್ಲ್ಸ್ ಅಂತ ಅಂದರೆ 40% ಬಾಯ್ಸ್ ಇರ್ತಾರಲ್ಲ. ಡಿಫ್ರೆನ್ಸು, ದೇರ್ ಆರ್ 30 more ಗರ್ಲ್ಸ್ ದ್ಯಾನ್ ಬಾಯ್ಸ್. ಡಿಫ್ರೆನ್ಸ್ ಎಷ್ಟೈತಿ? 20 ಐತಿ. 30 ಗರ್ಲ್ಸ್ ಮೋರ್ ಆದ್ರೆ 60 ಎಷ್ಟು, 40 ಎಷ್ಟು? 20 × 1.5 ಮಾಡ್ಬೋದಲ್ಲ. 60 × 1.5, 40 × 1.5. ನಾ ಡೈರೆಕ್ಟ್ ರೇಷೋ ತೊಗೋಬೇಕಾಗಿತ್ತು, ರೇಷೋ ತೊಗೊಲಿಲ್ಲ, ನಿಮ್ಗೆ ಗೊತ್ತಾಗಲಿ ಅಂತ ಬಿಟ್ಟೀನಿ. 15 × 60 ಎಷ್ಟು? 90. 15 × 1.5 × 40 ಎಷ್ಟು? 60. ಇವಾಗ ನೋಡ್ರಿ, ನಮ್ಮದು ಗರ್ಲ್ಸ್ ಮತ್ತು ಬಾಯ್ಸ್ದು ರೇಷೋ ಸಿಕ್ತು. ಗರ್ಲ್ಸ್ ಮತ್ತು ಬಾಯ್ಸ್ ಟೋಟಲ್ ಸಂಖ್ಯೆ ಸಿಕ್ತು. ಗರ್ಲ್ಸ್ ಎಷ್ಟು? 90. ಬಾಯ್ಸ್ ಎಷ್ಟು? 60. ಟೋಟಲ್ ಎಷ್ಟು? 150. If 68% of the students including 30 boys pass an examination, 68% ಟೋಟಲಲ್ಲಿ ಪಾಸ್ ಆಗಿದಾರಂತೆ. ಇದ್ರದ್ದು 68% ನನಗೆ ಹೇಳ್ರಿ. 1.5 × 68 ಮಾಡಿರಿ, ಎಷ್ಟು ಬರುತ್ತಾ? 1.5 × 68 68 × 5 340, 102 ಬರುತ್ತೆ. 102 ಬರ್ತದೆ. ಆ 102 ಒಳಗೆ ಇನ್ಕ್ಲೂಡಿಂಗ್ 30 ಬಾಯ್ಸನ್ನು ನಾವು ಮೈನಸ್ ಮಾಡಬೇಕು. ಇದ್ರೊಳಗೆ 30 ಬಾಯ್ಸ್ ಆ್ಯಡ್ ಆಗಿತ್ತಲ್ಲ, 30 ಬಾಯ್ಸ್ ಮಾಡಿದ್ರೆ 2 0 ಕಳೆದ್ರೆ 2, 10 3 ಕಳೆದ್ರೆ 7, 72 ಬಂತು. ಬಾಯ್ಸ್ ಹೋದರೆ 72 ಬಂತು. ಗರ್ಲ್ಸ್ ಟೋಟಲ್ ಪಾಸ್ ಆದವ್ರು ಎಷ್ಟು? ಇಲ್ಲಿ ಪಾಸ್ ಅಂತ ಬರಿತೀನಿ ನೋಡ್ರಿ. ಪಾಸ್ ಆದವರೆಷ್ಟು? 72. ನಮಗೆ ಅವ್ರಿಗೆ ಏನು ಕೇಳಿದಾರೆ? ದ ಪರ್ಸೆಂಟೇಜ್ ಆಫ್ ದ ಗರ್ಲ್ಸ್ ಹೂ ಡು ನಾಟ್ ಪಾಸ್. 90ರಾಗ 72 ಪಾಸ್ ಆದ್ರೆ ಇನ್ನೂ 18 ಫೇಲು. 90ಯಲ್ಲಿ ಫೇಲ್ ಅಂತ ಬರಿತೀನಿ ನೋಡ್ರಿ. ಆದ್ರೆ 100ಕ್ಕೆ ಎಷ್ಟು? 18 ಒಂದಲೇ 18 ಐದಲೇ 5 ಒಂದಲೇ 20%. ಆಪ್ಷನ್ ನಂಬರ್ ಸಿ ರೈಟ್ ಆನ್ಸರ್. ಈ ರೀತಿ ಪ್ರಶ್ನೆಗಳನ್ನ ಯಾರೂ ಹೇಳಿಲ್ಲ, ಮಾಕ್ ಟೆಸ್ಟಲ್ಲಿ ಬರುವಂಥದ್ದು. ಈ ರೀತಿ ಮಾಡ್ಬೇಕು ನೋಡ್ರಿ. ಇವೆಲ್ಲ ಸ್ವಲ್ಪ ಟ್ರಿಕ್ಕಿ ಅನಿಸುತ್ತಲ್ಲ, ಡಿಫ್ರೆಂಟ್. ಬೇರೆ ಟೀಚರ್ಸು ಏನು ಮಾಡ್ತಾರಪ್ಪ ಅಂದ್ರೆ 60% ಬಾಯ್ಸು, 40 ಗರ್ಲ್ಸು, ಇದರಲ್ಲಿ 20% ಪಾಸು, ಇದರಲ್ಲಿ 50% ಪಾಸು, ಓವರಾಲ್ ಎಷ್ಟು ಪಾಸ್ ಅಂತ ಕೇಳ್ಬಿಡ್ತಾರೆ. ಇಲ್ಲಿ ನೋಡಿರಿ, ಕನ್ಫ್ಯೂಸ್ ಆಗಲಿ ಅಂತ 30 ಬಾಯ್ಸ್ ಕೇಳಿದಾನ. 30 ಬಾಯ್ಸು, ಆಮೇಲೆ ನಾವು ಗರ್ಲ್ಸ್ದು ಬಾಯ್ಸು ಟೋಟಲ್ ಸಂಖ್ಯೆ ಕಂಡುಹಿಡ್ಕೊಂಡು ಅದರೊಳಗೆ 30 ಬಾಯ್ಸ್ ಮೈನಸ್ ಮಾಡಿ ಮಾಡಬೇಕು. ಇದು ಟ್ರಿಕ್ಕಿ ಕ್ವೆಶನ್. ಮುಂದಿನ ಪ್ರಶ್ನೆ ನೋಡೋಣ ಬರ್ರಿ. ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಐತಿ. ಡೈರೆಕ್ಟ್ ಎಲ್ಲರೂ ಏನು ಮಾಡ್ಕೊತಕ್ಕಾರ? 45% ಸ್ಯಾಲ್ರಿ ಇರ್ತದೆ, 10% ಮೂರನೇ ವರ್ಷಕ್ಕೆ ಎಷ್ಟಾಯ್ತು ಅಂತ ಕೊಟ್ಬಿಡ್ತಾನೆ. ಇಲ್ಲಿ ನೋಡಿರಿ, 10% ಇರ್ತಂತ, ಆಮ್ಯಾಗ A% ಅಂತ ಕೇಳ್ತಾನೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ? ಎಕ್ಸ್ ಮೆಥಡ್ ಮಾಡ್ತಾರೆ ಎಲ್ಲರೂ ಈ ಕ್ವಶನ್. ಎಕ್ಸ್ ಮೆಥಡ್ ಮಾಡಬಾರ್ದು, ಈಸಿ ಮೆಥಡ್ ಐತಿ ನೋಡಿರಿ. ಫಸ್ಟ್ 3 years ago, 3 ವರ್ಷದ ಹಿಂದೆ ರಾಮನ್ ಸ್ಯಾಲ್ರಿ ವಾಸ್ 45,000 ಇತ್ತು. 45,000 ಇತ್ತು. ಸ್ಯಾಲ್ರಿ ಇನ್ಕ್ರೀಸ್ಡ್ ಬೈ 10%. 10% ಅಂದ್ರೆ 1/10, 10ಕ್ಕೆ ಒಂದು ಎಕ್ಸ್ಟ್ರಾ ಅಂದ್ರೆ 11/10. ನಾ ಡೈರೆಕ್ಟ್ ಮಾಡತ್ತೀನಿ ರೀ. ಈಗಾಗಲೇ 3 ಕ್ಲಾಸ್ ಮಾಡಿದ್ದೀನಿ ನಾನು. ಹಿಂದಿನ ಕ್ಲಾಸೆಲ್ಲ ನೋಡ್ಕೋರಿ ನೀವು. A% ಅಂತ ಇದನ್ನು ನಾನು A+1 ಅಂತ ತಗೊಳ್ಳಿ.
ಎ ಇಂಟು 20% ಅಂದರೆ 1/5 ಬರ್ತದೆ. 20/100 ಮಾಡಿರಿ 1/5 ಫ್ರ್ಯಾಕ್ಷನ್ ವ್ಯಾಲ್ಯೂ ಬರ್ತದೆ. ಇನ್ಕ್ರೀಸ್ ಅಂತಂದ್ರೆ ಆ ಮ್ಯಾಗಿಂದ ಒಂದು ಇರುತ್ತಲ್ಲ ಅದನ್ನು 6 ಮಾಡ್ಕೊರಿ, 6/5. ಇವಾಗ ನೋಡ್ರಿ 5 1 5 ಇಂಟು 10, 5 10 50, 50 9 450, ಈ 2 0 ಆಯ್ತಲ್ಲ. ಇಲ್ಲಿ ನೋಡ್ರಿ ಇವಾಗಿಂದ ಇಂಟು ಮಾಡಿರಿ. ಈ A+1 ಬ್ಯಾಡ್ ನಮಗೀಗ. 11 9 99, 99 ಇಂಟು 6 ಎಷ್ಟು? 99 ಇಂಟು 6 9 54, 594. 594. ಇಲ್ಲಿ 2 0 ಇದೆ, ಇಲ್ಲಿ 2 0 ಹಚ್ಕೊಳ್ತೀನಿ. ಇವಾಗ ನೋಡ್ರಿ ನೆಕ್ಸ್ಟ್, ಸಾರಿ ನನಗೊಂದು ಸ್ವಲ್ಪ ಕೆಮ್ಮು ಬರುತ್ತಂಗೆ. 83160. ರಮನ್ ಪ್ರೆಸೆಂಟ್ ಸ್ಯಾಲ್ರಿ ಇರೋದು ಇಷ್ಟು. ನಮಗೆ ಎ ವ್ಯಾಲ್ಯೂ ಬೇಕು, ಎ ವ್ಯಾಲ್ಯೂ ಸಿಗುತ್ತೆ. ಈ 0 ಕ್ಯಾನ್ಸಲ್ಲು, ಇದು ಕ್ಯಾನ್ಸಲ್ಲು. 2ರಿಂದ ಕಡಿತ ಹೊಡಿಲ್ಲ ಅಥವಾ ಡೈರೆಕ್ಟ್ ಮಾಡಲ? 4ರಿಂದ ಹೋಗುತ್ತಾ? 594. 4ರಿಂದ ಹೋಗುತ್ತಲ್ಲ, 4ರಿಂದ ಹೋಗುತ್ತಾ? ಬರ್ರಿ. 4 1 4, 4 1 4, 19 ಉಳಿತು. 4 4 16, 34 ಆಯ್ತು. 34 ಆಯ್ತು. 34 ಸಂಖ್ಯೆ ಎಷ್ಟು? 4 8 32. 2 ಉಳಿತು. 4 5 20, 1485. ಇದು 4 2 8, 4 2 8. ಮುಂದೆ ನಮಗೆ 3 ತೊಗೊಳಕ್ಕಾಗಲ್ಲ, 0 ತೊಗೋತೀನಿ. 4 8 32 ಆಗುತ್ತೆ. 4 7 28, 31 - 28, 3 ಆಯಿತು. 4 9 36. ಇವಾಗ ನೋಡ್ರಿ 2079 1485 ಕಳೀರಿ ಎಷ್ಟು ಬಂತು ನೋಡ್ರಿ? 1485. 1500 ಮಾಡಿರಿ. 15ರಿಂದ 500, 500 ಇದು 21, 21 15 ಎಷ್ಟು? 594. ಎಷ್ಟಾಗುತ್ತೆ ನೋಡ್ರಿ? 2079 ಮೈನಸ್ ಸ್ವಲ್ಪ ಇಲ್ಲ ಕನ್ಫ್ಯೂಸ್ ಆಗ್ತದೆ. ಕರೆಕ್ಟ್ ಹೊಡೋದನ್ನೆಲ್ಲ ಕಡಿತ ಸರಿ ಐತಿ. 594. 594 ಇಂಟು 100 ಡಿವೈಡೆಡ್ ಬೈ 1485. 1485. 5ರಲ್ಲಿ ಹೊಡಿಮ್ರಿ. 5 20, 5 2 10, 5 2 10, 4 ಉಳಿತು. 5 9 45, 3, 5 7 35. ಕ್ಯಾಲ್ಕುಲೇಷನ್ ಹೈ ಆದ್ರಿ, ಕ್ಯಾಲ್ಕುಲೇಷನ್ ಮಾತ್ರ ಹೈ ಆದ. ಮತ್ತೆಲ್ಲಿಂದ ಹೊಡಿಲಿ? ಇಲ್ಲೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂತ ಕುಂತ್ರು ಭಾಳ ಆಗುತ್ತೆ. ಡೈರೆಕ್ಟ್ ಅಂತೂ ಆನ್ಸರ್ ಬರಲ್ಲ. 3ರಿಂದ ಹೋಗ್ತಾ 3 9 27. 3ರಿಂದ ಹೋಗುತ್ತೆ ನೋಡ್ರಿ. 3ರಿಂದ 3 9 27, 3 9 27, 3 1 3, 29 ಆಯಿತು. 3 9 27, 3 8 24, 198 ಇಂಟು 2 ಎಷ್ಟಾಯಿತು? 396 ಆಯಿತು. 2 8 2 396. ಇದೊಂದು 0 ಡಿವೈಡೆಡ್ ಬೈ 99 ಮಾಡಿದ್ರೆ 99 ಇಂಟು 3 ಮಾಡಿದ್ರೆ 99 ಎಷ್ಟರಲ್ಲಿ ಹೋಗುತ್ತೆ? 99 4ರಲ್ಲಿ ಹೋಗುತ್ತಲ್ಲ. 99 ಇಂಟು 4 396. ಅದೊಂದು 0 40 ಆಯ್ತಲ್ರಿ. ಕ್ಯಾಲ್ಕುಲೇಷನ್ ಅಂತೂ ಕ್ವಶನ್ ಐತ್ರಿ. ಆಪ್ಷನ್ ನಂಬರ್ ಎ ರೈಟ್ ಆನ್ಸರ್.
ಕ್ಯಾಲ್ಕುಲೇಷನ್ ಮಾತ್ರ ಹೆವಿ ಐತ್ರಿ. ಇಷ್ಟೆಲ್ಲ ಇನ್ನೂ ಮುಂದೆ ಭಾಳ ರೀ ಕ್ಯಾಲ್ಕುಲೇಷನ್ ಐತಿ. ಕ್ಯಾಲ್ಕುಲೇಷನ್ ಟೈಮ್ ವೇಸ್ಟ್. ಈ ಥರ ಪ್ರಶ್ನೆಗಳನ್ನ ಯಾರೂ ಯೂಟ್ಯೂಬಲ್ಲಿ ಮಾಡೋಕ್ಕೆ ಹೋಗಿಲ್ಲ, ಯಾವುದೇ ಟೀಚರ್ಸು ಹೇಳೋಕ್ಕೆ ಹೋಗಿಲ್ಲ. ಇದು ಒಂಥರ ಫುಲ್ ಡಿಫ್ರೆಂಟ್ ಇದು. ಫ್ರ್ಯಾಕ್ಷನ್ ವ್ಯಾಲ್ಯೂ ಅಂತ ನಿಮ್ಗೆ ಹೇಳಿನಿ, ಇನ್ನೊಂದು ಸತ ಹೇಳ್ಬಿಡ್ತೀನಿ ನೋಡಿರಿ. ಗುಜರಾತ್ ಎಂಪ್ಲಾಯ್ ರಾಮು ಗಾಟ್ ಪ್ರಮೋಷನ್ ಡ್ಯೂ ಟು ಹಿಸ್ ಸ್ಯಾಲ್ರಿ ಇನ್ಕ್ರೀಸ್ ಆಯ್ತಂತ. 26 × 3 78 ಬರ್ಬಿಡ್ತೀನಿ ತಡ್ರಿ. 26 2/3 26 3 78 2 80/3 80/3 ಇಂಟು 1/100 ಫಿಕ್ಸ್ ಮಾಡಬೇಕು. 25 24 ಅಂದರೆ ಎಷ್ಟಾಯ್ತು ನೋಡ್ರಿ. 3 4/15. ಇದಿಷ್ಟೇ ಇರಲಿ ಬಿಡ್ರಿ, ನಿಮ್ಗೆ ಕನ್ಫ್ಯೂಸ್ ಆಗುತ್ತಾ ರಿಮೂವ್ ಮಾಡೋದು ಯಾಕೆ. 15 ಇತ್ತಂತ, 15 4 ಕೂಡಿಸಿನಿ 19 ಆಗಿದೆ ಅಂತ. ಆಯಿತು, ಇಷ್ಟಾಯಿತು. ಇದು ಚೈನ್ ರೂಲ್ ಮೆಥಡ್ ಅಂತ. ಈ ಕ್ವೆಶನ್ನು ಚೈನ್ ರೂಲ್ ಮೆಥಡ್ ನಿಮಗೆಲ್ಲ ದೊಡ್ಡ ದೊಡ್ಡ ಬುಕ್ಕಲ್ಲಿ ಸಿಗುತ್ತಿದ್ದು. ಆಲ್ಮೋಸ್ಟ್ ಯಾವ ಟೀಚರ್ಸ್ಗಳು ಹೇಳಕ್ಕೆ ಹೋಗಲ್ಲ ಇದನ್ನು ನೋಡಿರಿ. ಇನ್ ಕೇಸ್ ರೇರ್ ಇದು ಕ್ವೆಶನ್ ಬರೋದು ಎಕ್ಸಾಮಲ್ಲಿ, ಆದರೂ ಕ್ಯಾಟ್ ಎಕ್ಸಾಮಲ್ಲಿ CDS ಅಲ್ಲಿ ಇಂಥವೇ ಕೇಳ್ತಾನೆ. ನೆಕ್ಸ್ಟ್ ನೋಡಿರಿ. ಡ್ಯೂ ಟು ಈಸ್ ಕನ್ಸಿಸ್ಟೆನ್ಸಿ ವರ್ಕ್ ಈಸ್ ಸ್ಯಾಲ್ರಿ ರೆಡ್ಯೂಸ್ಡ್ 2550 ರೂಪಾಯಿ ಕಡಿಮೆ ಆಯ್ತಂತ. ಕಡಿಮೆ ಆಯಿತು. ರಾಮು ವಾಸ್ ಟ್ರಾನ್ಸ್ಫರ್ ಟು ಡೆಲ್ಲಿ ಫಾರ್ ಪ್ರೊಜೆಕ್ಟ್, ಸೊ ಹೀಸ್ ಸ್ಯಾಲ್ರಿ ಇನ್ಕ್ರೀಸ್ಡ್ 12.5. 12.5 ಅಂದರೆ 1/8 ಅಂತ ನಂಗೆ ಗೊತ್ತೈತ್ರಿ. ನಿಮ್ಗೆ ಹೆಂಗೆ ತೋರಿಸ್ಲಿ? 12 ಇಲ್ಲಿ ಬರೀತೀನಿ ತಡ್ರಿ. 12 1/2 ಅಂದರೆ ಎಷ್ಟು? 12 2 24 25/2 ಇಂಟು 1/100. 25 1 25 4 1/8 ಬಂತಲ್ಲ. ಅದೇ ರೀತಿ 8 ಇತ್ತಂತ. ಫಸ್ಟ್ ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತೆ, ಡೆಲ್ಲಿಗೆ ಹೋಗೋಣ. 8ರಿಂದ 9 ಆಯಿತು. ನಾವು ಈಸ್ ಕರೆಂಟ್ ಸ್ಯಾಲ್ರಿ ಈಸ್ 153,000. 15,300 ಅಂತ. ರಿವರ್ಸ್ ಬರ್ಬೇಕ್ರಿ. ಈಗ ಚೈನ್ ರೂಲ್ ಮೆಥಡ್ ಅಂದ್ರೆ ಸ್ಟ್ರೇಟ್ ಹೋಗಿರ್ತೀರಿ, ಹೊಳ್ಳಿ ರಿವರ್ಸ್ ಬರಬೇಕು. ಇಲ್ಲಿದ್ದ ಸ್ಟಾರ್ಟ್ ಮಾಡ್ಕೊತ ಕುಂದ್ರಬೇಡ್ರಿ, ನೀವು ಬರಲ್ಲ. 15 15 2 ಅಂತ ಮಾಡಬೇಡ್ರಿ. 153,000. 9 1 9 7 1700 17 ಬರುತ್ತಲ್ಲ. 1700 ಇಂಟು 9. ಇದನ್ನು ಸೇಮ್ 1700ರಿಂದ ಇದು ಮಾಡಿದರೆ ಎಷ್ಟು? 17 8 136 2 0. ಈ 136ಕ್ಕೆ ಇದನ್ನು ಕೂಡಿಸ್ರಿ. 2550 ಕೂಡಿಸ್ರಿ. 2550 ಕೂಡಿಸಿದ್ರೆ 5 6 5 11 3 2 5 1 6 ಇದು 1. ಇದೊಂದು ಸ್ವಲ್ಪ ಭಾಳ ಇದು 10 ಆಯ್ತಾನ. 13,600 ಬಂತು. ಅದರೊಳಗೆ 161.50 ಮಾಡಿದಾರಲ್ಲ. ಈ 161.50 ಎಲ್ಲಿದ್ದ ಮಾಡಲಿ? ಈ 19 ಇಲ್ಲಿ ತೆಳಗೆ ತಗೋತು ನೋಡ್ರಿ. ಈ 19ರ ವ್ಯಾಲ್ಯೂ 161 ನಿಮಗೆ ಗೊತ್ತಾ ಅಲ್ಲಿ? 19ರ ವ್ಯಾಲ್ಯೂ 161.50 ಆದ್ರೆ 15ರ ವ್ಯಾಲ್ಯೂ ಎಷ್ಟಂತ? 19 ಇಂಟು 8 ನೋಡ್ರಿ. 19 152 ಆಗುತ್ತೆ. 19 171 ಆಗುತ್ತೆ. 19 152 152 8 1 9 19 850. 15 ಇಂಟು 850 ನೋಡ್ರಿ. 12,750 ಬರುತ್ತೆ ಆನ್ಸರ್. ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ ಅವರು. ನಾವು ಹಾಕೊಳಕ್ಕೆ ಡೈರೆಕ್ಟ್ ಕ್ಲಿಕ್ ಮಾಡಿದ್ದೀನಿ, ಅದೇ ರೇಟ್ ಐತಿ. ಮಾರ್ಕ್ ಟೆಸ್ಟ್ ಒಳಗೆ ಅನಾಲಿಸಿಸ್ ಒಳಗೆ ನಾನು ನೋಡಿದೆ ಈ ರೀತಿ
ಅವರು ಕೊಟ್ಟೇ ಇಲ್ಲ. ಎಕ್ಸ್ ಮೆಥಡ್ ಇದೇ ಬೆಸ್ಟ್ ಮೆಥಡ್, ಚೈನ್ ರೂಲ್ ಮೆಥಡ್. ಈಸಿ ಅನ್ನಿಸ್ತಲ್ಲ ಕ್ವಶನ್. ಯಾವುದೇ ಕ್ವಶನ್ ಒಳಗೆ ನೀವು ಈ ಥರ ಮಾಡೋದಾಗ ಮಿಡಲ್ ಒಳಗೆ ಈ ರೀತಿ ಸಂಖ್ಯೆಗಳು ಬಂದರೆ ಅದು ಚೈನ್ ರೂಲ್ ಮೆಥಡ್ ಆಗಿರುತ್ತೆ, ನೆನಪಿಟ್ಕೋರಿ. ಇದೊಂಥರ ತಿಳಿದ ನಂಗೆ ಗೊತ್ತೈತಿ. ನೆಕ್ಸ್ಟ್ ನೋಡ್ರಿ ಬೆಂಕಿ ಕ್ವಶನ್. ಪೆಟ್ರೋಲ್ ಪ್ರೈಸ್ increase by X% but consumption decrease by X%. Total expenditure decreases by 20.25%. Find the percentage change in the expenditure if the price and consumption both will increase by X by 3. X ಬರೇ ಎಕ್ಸ್ ಐತಿ ಈ ಕ್ವಶನ್ ಒಳಗೆ. ನಮಗಂತೂ ಎಕ್ಸ್ ಅಂತೂ ಬೇಡ. ನಮ್ದೇನಿದ್ರು ಶಾರ್ಟ್ಕಟ್ ಮೆಥಡ್. ಹೈ ಕ್ವಶನ್ ಕೂಡ ಶಾರ್ಟ್ಕಟ್ಟೇ ಮಾಡೋದು ನಾನು. ನೋಡಿರಿ, ಫಸ್ಟಿಗೆ ನಮ್ಗೆ ಎಕ್ಸ್ ಅಂತ ಗೊತ್ತಿಲ್ಲ. ಎಕ್ಸ್ಪೆಂಡಿಚರ್ ಡಿಕ್ರೀಸ್ ಬೈ 20.25%. 20.25%ಅನ್ನು ಕೆಳಗಡೆ 100% ಬರ್ಕೊಂಡ್ರೆ ಇವೆರಡು ಸೊನ್ನೆ ಹೋಯ್ತಪ್ಪ ಅಂದ್ರೆ ಇಲ್ಲಿ ಬಂತಂದ್ರೆ ಪಾಯಿಂಟ್ ಹೋಗ್ಬಿಡ್ತದೆ. ಪಾಯಿಂಟ್ ಹೋಗಿ ಏನು ಬರ್ತದೆ, ಓನ್ಲಿ 2025 ಬರ್ತದೆ. ಈ 2025 ಎದ್ರದ್ದು ಸ್ಕ್ವಯರ್ ಆಗಿರ್ತದಂತ ನೋಡಿರಿ. ಎದ್ರ ಸ್ಕ್ವೇರ್ ಆಗಿರ್ತದೆ ನೋಡಿರಿ, 40 ಸ್ಕ್ವೇರ ಅಲ್ಲ 45 ಇಂಟು 45 ಆಗ್ಲಿಕ್ಕೆ ನೋಡಿರಿ 45 ಸ್ಕ್ವೇರ್. ಇದನ್ನು ರೂಟ್ ಮಾಡ್ತೀನಿ. 45 ಸ್ಕ್ವೇರ್ ಇದು ಅನ್ಸುತ್ತಾ, ಇರ್ಲಿ ಬಿಡ್ರಿ, ಇಷ್ಟೇ ಎಲ್ಲ ಕಾಣುತ್ತಲ್ಲ. 45 ಸ್ಕ್ವೇರ್. ಫೈಂಡ್ ದ ಪರ್ಸೆಂಟೇಜ್ ಚೇಂಜ್ ಇನ್ ಎಕ್ಸ್ಪೆಂಡಿಚರ್ ಇಫ್ ದ ಪ್ರೈಸ್ ಆ್ಯಂಡ್ ಕನ್ಸಂಪ್ಷನ್ ಬೋತ್ ವಿಲ್ ಇನ್ಕ್ರೀಸ್ ಬೈ X/3. ಈ 45ಗೆ X/3 ಅಂತಂದ್ರೆ 3 15 ಅಂದ್ರೆ 15% ಫಸ್ಟಿಗೆ ಇನ್ಕ್ರೀಸ್ ಹಾಕೋತಾ ಹೋಗೋದಂತ 2 ಸತ. ಪೆಟ್ರೋಲ್ ಪ್ರೈಸ್ ಇನ್ಕ್ರೀಸ್ ಬೈ X%, ಕನ್ಸಂಪ್ಷನ್ ಡಿಕ್ರೀಸ್ ಬೈ X%. ಟೋಟಲ್ ಎಕ್ಸ್ಪೆಂಡಿಚರ್ ಡಿಕ್ರೀಸ್ ಬೈ 20.25%. ಫೈಂಡ್ ದ ಪರ್ಸೆಂಟೇಜ್ ಬೋತ್ ವಿಲ್ ಇನ್ಕ್ರೀಸಸ್ ಅಂದ್ರೆ ಎರಡೂ ಇನ್ಕ್ರೀಸ್ ಆಗ್ಯಾವಂತ. ಎರಡೂ ಇನ್ಕ್ರೀಸ್ ಅಂದ್ರೆ ನೋಡ್ರಿ 15% ಅಂದ್ರೆ ಈಗ ಕೆಲವರು ಹೇಳ್ಕೊಡ್ತಾರೆ ಯಾವ ರೀತಿ ಅಂದ್ರೆ, ಈಗ 100ಕ್ಕೆ 15 ಹೆಚ್ಚಾಯಿತು, 115 115ಕ್ಕೆ 15 ಆಯಿತು, ಮುಗೀತಾರೆ ಹುಡುಗರದು. ಇಲ್ಲೇ ಮಾಡಿದ್ರಿ ಈ ಮೆಥಡ್ ಆಯಿತು. ಈ ಮೆಥಡು ಬೆಸ್ಟು. ಯಾವುದಂದ್ರೆ ತಡ್ರಿ, ರೇಷೋ ಮೆಥಡ್. ರೇಷೋ ಮೆಥಡ್ ನೋಡ್ರಿ ಯಾವ ರೀತಿ 15/100 ರೇಷೋ ತೊಗೊಂಡು ಮಾಡಬೇಕು. ಆದರೆ ನಾ ಇವತ್ತು ಬೆಸ್ಟ್ ಟ್ರಿಕ್ ಹೇಳ್ತೇನೆ. ಬೆಸ್ಟ್ ಅಂದ್ರೆ ಬೆಸ್ಟ್ 50%ದ್ದು ಕಾಂಪೌಂಡ್ ಇಂಟ್ರೆಸ್ಟ್ ಒಳಗೂ ಹೆಲ್ಪ್ ಆಗುತ್ತೆ. ಕಾಂಪೌಂಡ್ ಇಂಟ್ರೆಸ್ಟ್ ಮಾತ್ರ ನಂಬರ್ 1 ಕಾನ್ಸೆಪ್ಟ್ ಹೇಳ್ತೀನಿ. ಯಾರೂ ಹೇಳಿರಬಾರ್ದು ಕಾನ್ಸೆಪ್ಟ್ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಬೆಸ್ಟ್ ಹೇಳ್ತೀನಿ. ಇನ್ನೂ ಸ್ವಲ್ಪ ಟೈಮ್ ಬೇಕು ಅದಕ್ಕೆ ಪಾಠಕ್ಕೆ ಬರ್ಬೇಕಂದ್ರೆ. ಯಾಕಂದ್ರೆ ಪರ್ಸೆಂಟೇಜ್ ಒಳಗೆ ಏನೇ ಹೈ ಲೆವೆಲ್ ಯಾವುದೇ ಟೈಪ್ ಇದ್ದರೂ ಯಾವುದು ಬಿಡಲ್ಲ, ಎಲ್ಲ ಕ್ವಶನು ಮಾಡ್ತೀನಿ ಹೈ ಲೆವೆಲ್ ಪೂರ್ತಿ. ಓನ್ಲಿ CGL ಮೇನ್ಸು, CDS, AFCAT. ಇಲ್ಲಿ ನೋಡ್ರಿ 15% 2 ಸತ ಇನ್ಕ್ರೀಸ್ ಮಾಡ್ಬೇಕಂದ್ರೆ 15% ಒಂದು ಸತ ಬರ್ಕೋತೀನಿ, 15% 2 ಸತ ಬರ್ಕೋತೀನಿ. ಫಸ್ಟ್ ಇವೆರಡನ್ನೂ ಕೂಡಿಸ್ರಿ. 15 ಎಷ್ಟು, 30. 15 ಇಂಟು 15 ಎಷ್ಟು ಕೂಡಿಸ್ರಿ, ಆಮ್ಯಾಗ ಸ್ಕ್ವೇರ್ ಮಾಡಿರಿ. 15 ಇಂಟು 15 ಎಷ್ಟು, 225. ಒಟ್ಟು ಈ ಕಡೆ ದಂಡಿಗೆ 2 ಸಂಖ್ಯೆ ಇರ್ತೈತಿಲ್ಲ, ಇದ್ರೊಳಗಿಂದ ಕೂಡಿಸ್ರಿ. ಈ ಎರಡನ್ನು ಇಲ್ಲಿ ಬಂದು ಕೂಡಿಸ್ರಿ. ಎಷ್ಟಾಗುತ್ತೆ ನೋಡಿರಿ, 32.25%. ಆಪ್ಷನ್ ನಂಬರ್ ಬಿ ರೈಟ್ ಆನ್ಸರ್. ಇದಿಷ್ಟೇ ಅಲ್ರಿ. 7% ಕೂಡಿಸಂದ್ರೆ
ಏಳು ಏಳು ಫಸ್ಟ್ 14 ಮಾಡ್ತೀರಿ. 7 7 49. ಇದು ಯಾಕೆ ಈ ಕಡೆ ಹೋಗಲ್ಲ ಅಂದರೆ 2 ಸಂಖ್ಯೆ ಆಲ್ರೆಡಿ ಐತಿ, ಹೌದಲ್ಲ. ಇದೇ ಬೆಸ್ಟ್ ಕಾನ್ಸೆಪ್ಟ್. ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಕೇಳ್ತಾನೆ ಅವನು. ಹೆಂಗೆ ಕೇಳ್ತಾನೆ? 10% ಅಂತೆ 2 ವರ್ಷದ ಕಾಂಪೌಂಡ್ ಇಂಟ್ರೆಸ್ಟು ಎಷ್ಟು ಅಂತ ಕೇಳಿದ್ರೆ ಎಲ್ಲರೂ 100ಕ್ಕೆ 10%, 110, 110ಕ್ಕೆ 10 ಮಾಡ್ಕೊತ ಕೂತಾರೆ. ನನ್ನ ಕ್ಲಾಸ್ ಕೇಳಿದ್ರೆ ನೀವೇನು ಮಾಡ್ತೀರಿ? 10 2 12 ಮಾಡ್ತೀರಿ. 10 2 ತಡ್ರಿ, ಸಾರಿ, ವಾಪಸ್ ಮಾಡ್ತೀನಿ. ತಪ್ಪೇ ಮಾಡಿದ್ದೀನಿ ನಾನು. ಇಲ್ಲಿ ನೋಡಿರಿ 10% ಅದು 12 ಅಂತ, ಅದು ಯಾವ ವರ್ಷದ 10% ಒಂದು ವರ್ಷಕ್ಕೆ, 10% ಒಂದು ವರ್ಷಕ್ಕೆ, 2 ವರ್ಷದ ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಯ್ತು ಅಂದ್ರೆ ಎಲ್ಲ ಹುಡುಗರು ಇದನ್ನು ಮಾಡ್ಕೊತ ಕುಂದಿರ್ತೀರಿ. ಇವಾಗ ನೀವು ಕ್ಲಾಸ್ ಕೇಳಿದ್ರೆ ಏನು ಮಾಡ್ತೀರಿ? 10 10 ಕೂಡಿಸ್ತೀರಿ, 20 ಆಗುತ್ತೆ. 10 10 100 ಆಗುತ್ತೆ. ಇವು 2 0 ಬಿಟ್ಟಿದ್ದೀನಿ, ಏನೇ ಬಂದರೂ ಕೂಡಿಸ್ತಾರೆ 21 ಆಗುತ್ತೆ. 1000 ರೂಪಾಯಿ ಕೊಟ್ಟಿದ್ನಪ್ಪ ಅಂತಂದ್ರೆ ಏನು ಮಾಡ್ಬಿಡ್ತೀರಿ? 1000 × 21 210 ಬಂದುಬಿಡ್ತೈತಿ. ನಿಮ್ಮದು ಆನ್ಸರ್ ರೈಟ್. ಎಲ್ಲರೂ ಅಲ್ಲೇ ಮಾಡ್ಕೊಂಡು ಕುಂದ್ರಲ್ಲಿ, ನೀವು ಶಾರ್ಟ್ ಟೈಮ್ ಒಳಗೆ ಮುಗಿಸ್ತಾರೆ. ಇದೇ ಟ್ರಿಕ್ಕು. ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಇದನ್ನು ಅಗದಿ ಈಸಿಯಾಗಿ ಹೇಳ್ತೀನಿ. 5 ವರ್ಷದ ಕಾಂಪೌಂಡ್ ಇಂಟ್ರೆಸ್ಟು, 3 ವರ್ಷದ ಕಾಂಪೌಂಡ್ ಇಂಟ್ರೆಸ್ಟು ಒಬ್ಬರೊಬ್ಬರು ಹೇಳಿರ್ತಾರೆ ಟೀಚರ್ಸು. 3 ವರ್ಷದ ಕಾಂಪೌಂಡ್ ಇಂಟ್ರೆಸ್ಟ್ ಲಾಸ್ಟ್ ಹೇಳಿ ಮುಗಿಸ್ಬಿಡ್ತಾರೆ. ಅದು ಹೆಂಗಂದ್ರೆ ಹೈ ಮೆಥಡ್ ಒಳಗೆ ಹೇಳೋದು, ಕೋಚಿಂಗು ಬಿಸ್ನೆಸ್ ಮಾಡ್ಕೊಳ್ಳೋದು. ಅಲ್ಲಿ ಮೇನ್ಸ್ ಲೆವೆಲಲ್ಲಿ ಈ ಥರ ಕ್ವಶನ್ ಕೇಳ್ಬಿಡ್ತಾನೆ. ಅವರಲ್ಲೇ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಕುಂತ್ಬಿಡ್ತಾರೆ. ನಾನು ಯಾವುದೇ ಟೀಚರ್ಸ್ ತೊಗೊಂಡು ಮಾತಾಡತ್ತಿಲ್ಲ, ಈಗಿರೋದೇ ಪ್ರೆಸೆಂಟ್ ಅದೇ ನಡೀತಾ ಇರೋದು. ನೋಡಿರಿ 41 2/3% ಅಂದ್ರೆ ಇನ್ಕ್ರೀಸ್ ಅಂದ್ರೆ ನೋಡ್ರಿ, ನಾನು ಹೇಳಿದ್ನಲ್ಲ ಇಂಟು ಮಾಡ್ಬೇಕಂತ. ಇಲ್ಲಿ ಕೆಳಗೆ ಮಾಡ್ಕೊತೀನಿ ಇದನ್ನು. ಬೆಸ್ಟ್ ಐತ್ರಿ, ಇದು ಮಾತ್ರ ಬೆಸ್ಟ್ ಕ್ವಶನ್. ಇಲ್ಲಿ ಏನು ಕ್ಯಾಲ್ಕುಲೇಷನ್ ಅದಲ್ಲ ಇಲ್ಲಿ ಮಾಡ್ತೀನಿ ನೋಡ್ರಿ. ಇದ್ದದ್ದು 41 2/3 ಅಂದ್ರೆ ನೋಡ್ರಿ 41 3 123. 123 + 2 125 ÷ 3 × 1/100. 25 4 25 5 5/12. ಇನ್ಕ್ರೀಸ್ ಅಂತ ಕೇಳೋಣಲ್ಲ ನೋಡಿರಿ. ಫಸ್ಟ್ 12 ಇತ್ತು, ಎಷ್ಟಾಯಿತು? 12 + 5 17 ಆಯ್ತಲ್ಲ. ಇಲ್ಲೊಂದು ಬಾರ್ ಹಾಕೊಂಡು ಥರ್ಡ್ ಇಯರ್ ಡಿಕ್ರೀಸ್ ಬೈ 10%. ಆ್ಯಂಡ್ ನಾವು ಇಲ್ಲೈತೆ ನೋಡಿರಿ 92,000 ಇನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ರೆಸ್ಪೆಕ್ಟಿವ್ಲಿ. ವ್ಯಾಲ್ಯೂ ಕೊಟ್ಟರೆ ನಮಗೆ ಎಷ್ಟು ಪರ್ಸೆಂಟೇಜ್ ಡಿಕ್ರೀಸ್ ಆಗೈತೆ ಅಂತ ಕೊಟ್ಟಿಲ್ಲ. 92,000 ಇನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್, ಬಟ್ ಇನ್ನು ಥರ್ಡ್ ಇಯರ್ ಡಿಕ್ರೀಸ್ ಬೈ 10%. 10:9. ಇಲ್ಲೈತೆ ನೋಡ್ರಿ ಅಸಲಿ ಆಟ. ಪಾಪ್ಯುಲೇಷನ್ನ 10% ಡಿಕ್ರೀಸ್ 1/10 10 9 ಆಯಿತು. ನಾವು ಪಾಪ್ಯುಲೇಷನ್ ಬಿಕಮ್ ಥ್ರೈಸ್ ಆಫ್ ಇನಿಷಿಯಲ್ ಪೊಸಿಷನ್. ಅಂದ್ರೆ ಈ 12 ಐತೆ ನೋಡ್ರಿ, ಇದ್ರದ್ದು 3 ಪಟ್ಟು ಅಂದರೆ ಎಷ್ಟಾಗುತ್ತೆ ನೋಡ್ರಿ? 12 × 3 36 ಆಗುತ್ತಲ್ಲ. ಇದನ್ನು ನಾವು 36 ಮಾಡ್ಕೋಬೇಕು. 36 ಮಾಡ್ಕೋಬೇಕಂದ್ರೆ ಎಷ್ಟು ಮಾಡಬೇಕು? 9 × 4 ಮಾಡಬೇಕು, 10 × 4 ಮಾಡಬೇಕು. ಇಲ್ಲ ಸಣ್ಣ ಅಕ್ಷರಲ್ಲೇ ಬರೀತೀನಿ. ಥ್ರೈಸ್ 14 40 9 4 36. ನಾನು ಇದನ್ನು ರಿಮೂವ್ ಮಾಡಿಲ್ಲ, ನಿಮಗೆ ಗೊತ್ತಾ ಅಲ್ಲಿ 36. ಇವಾಗ ನೋಡ್ರಿ ಅವ್ರೇನು ಕೇಳಿದಾನ? ಡಿಕ್ರೀಸಸ್ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಡಿಕ್ರೀಸಸ್ ಅಂತ ಕೇಳಿದಾನಲ್ಲ. ಇಲ್ಲಿ ನೋಡ್ರಿ
40 ಮೈನಸ್ 17 40 ಮೈನಸ್ 17 ಎಷ್ಟಾಯಿತು? 23 ಆಯಿತು. 23 ವ್ಯಾಲ್ಯೂ ಏನೈತೆ ನೋಡ್ರಿ, 92,000 ಆಯಿತು. ಫಸ್ಟ್ ಫೈಂಡ್ ದ ಟೋಟಲ್ ಇನ್ಕ್ರೀಸ್ ಎಷ್ಟಾಗೈತೆ ನೋಡ್ರಿ, ಇಲ್ಲಿದ್ದ ಇಲ್ಲಿಗೆ 5 ಇನ್ಕ್ರೀಸ್ ಆಗೈತಿಲ್ಲ. 5 ಇನ್ಕ್ರೀಸ್ ಎಷ್ಟು ನೋಡ್ರಿ, 23,04,000. 5 ಇಂಟು 4,000 ಅಂದರೆ ಎಷ್ಟು? 20,000. ಆಪ್ಷನ್ ನಂಬರ್ ಬಿ ರೈಟ್ ಆನ್ಸರ್. ನೋಡ್ರಿ ಹೆಂಗದು ಕ್ವಶನ್. ಆಲ್ಮೋಸ್ಟ್ ಅಲ್ಲಿ ಗೊತ್ತೇ ಆಗಲ್ಲ, ಬಿಟ್ಟು ಬಂದುಬಿಡ್ತಾರೆ. ಇನ್ಮ್ಯಾಗ ಈ ಥರ ಕ್ವಶನ್ ಬಂದರೆ ಬಿಟ್ಟು ಬರಬೇಡ್ರಿ, ಎಷ್ಟು ಈಸಿಯಾಗಿ ಮಾಡಿದ್ದೀನಿ ನಾನು. ನೀವು ಯೂಟ್ಯೂಬಲ್ಲಿ ಮತ್ತು ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ರಿ, ಎಲ್ಲ ಎಕ್ಸ್ ಮೆಥಡ್ ಇದನ್ನು. ಈ ಕ್ವಶನ್ ಅಂತೂ ಎಕ್ಸ್ ಮೆಥಡ್ ಹೊಡೆದಿರ್ತಾರೆ ಅವ್ರು, ಟೈಮ್ ವೇಸ್ಟ್ ಅದು ಎಕ್ಸ್ ಮೆಥಡ್. ನೆಕ್ಸ್ಟ್ ನೋಡ್ರಿ, ಯೂಟ್ಯೂಬ್ ಒಳಗೆ ಸಾಕಷ್ಟು ಕಂಟೆಂಟ್ ಫ್ರೀ ಸಿಗ್ತದೆ. ಪೇಯ್ಡ್ ಕೋರ್ಸ್ ತೊಗೊಂಡು ಏನು ಮಾಡ್ತೀರಿ? ನಿಮ್ಗೆ ಅವಶ್ಯಕತೆ ಇತ್ತಂದ್ರೆ ತೊಗೊರಿ, ಇಲ್ಲ ಅಂದ್ರೆ ಪೇಯ್ಡ್ ಕೋರ್ಸ್ ಯಾರೋ ಒಬ್ಬರು ತೊಗೊಂಡ್ರಂತ ನೀವು ತೊಗೋಬೇಡ್ರಿ ಪೇಯ್ಡ್ ಕೋರ್ಸ್. ಇಲ್ಲಿ ನೋಡ್ರಿ, ಎ ಪರ್ಸನ್ ಗಿವ್ಸ್ 30% ಆಫ್ ಹಿಸ್ ಸ್ಯಾಲ್ರಿ ಟು ಹೀಸ್ ಫ್ರೆಂಡ್, 40% ಆಫ್ ದ ರಿಮೈನಿಂಗ್ ಸ್ಯಾಲ್ರಿ ಹಿ ಇನ್ವೆಸ್ಟ್ ಇನ್ ಎ ಚಿಟ್ ಫಂಡ್. ಔಟ್ ಆಫ್ ರಿಮೈನಿಂಗ್ ಇನ್ಕಮ್ ಹಿ ಇನ್ವೆಸ್ಟ್ ಇನ್ ಆ್ಯನ್ ಇನ್ಶೂರೆನ್ಸ್ ಸ್ಕೀಮ್ ಆ್ಯಂಡ್ PPF ಇನ್ ದ ರೇಷೋ. ನೋಡ್ರಿ, ಫಸ್ಟ್ ನನ್ನ ಕಡೆ 100 ಅಮೌಂಟ್ ಐತಿ. ಇದ್ರೊಳಗೆ 30% ನಮ್ಮ ದೋಸ್ತು ಕೊಟ್ಟೆ. ಎಷ್ಟು ಉಳಿತು? 70% ಉಳಿತು. ಈ 70% ಒಳಗೆ 40% ಆಫ್ ದ ರಿಮೈನಿಂಗ್ ಸ್ಯಾಲ್ರಿ ಹಿ ಇನ್ವೆಸ್ಟ್ ಅ ಚಿಟ್ ಫಂಡ್. ಇದರೊಳಗೆ 40% ಏನೈತೆ ನೋಡು, ಚಿಟ್ ಫಂಡಿಗೆ ಇನ್ವೆಸ್ಟ್ ಮಾಡ್ತಂತೆ. ಚಿಟ್ ಫಂಡ್ ಅಂದರೆ ಎಷ್ಟು ನೋಡ್ರಿ, 7×4 28 ಚಿಟ್ ಫಂಡ್. ಚಿಟ್ ಫಂಡಿಗೆ ಇನ್ವೆಸ್ಟ್ ಮಾಡಿದೆ. 70 28 ಕಳೆದ್ರೆ ಎಷ್ಟು ನೋಡ್ರಿ, 70 28 ಕಳೆದ್ರೆ 70 20 ಕಳೆದ್ರೆ 50, 8 42 ಆಯಿತು. 42 ರಿಮೈನಿಂಗ್ ಆಯಿತು. ಈ ರಿಮೈನಿಂಗನ್ನು ಅವನು ಇನ್ಶೂರೆನ್ಸ್ ಮತ್ತು PPFಗೆ ಇನ್ವೆಸ್ಟ್ ಮಾಡ್ತಾನಂತ. ಇದು ಇನ್ಶೂರೆನ್ಸು, ಇದು PPF. ಎಷ್ಟು ರೇಷೋದಾಗ? 4:3 ಒಳಗೆ. ಇಲ್ಲಿ ನೋಡ್ರಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈಗ ಹೆಂಗೆ ಕಂಡು ಹಿಡ್ಕೋತೀರಪ್ಪ ಅಂತಂದ್ರೆ 4:3. ಈ 42 ಡಿವೈಡ್ ಮಾಡ್ಯದಾವ 4:3 ಅಂತಂದ್ರೆ. ಅಂದ್ರೆ ನೋಡ್ರಿ, 4 + 3 = 7 ಏನಿದೆ ನೋಡ್ರಿ, ಅದು 42 ಆದ್ರೆ 4:3 ಎಷ್ಟು? 7 6 4 4 24, 3 18. ಇದರ ವ್ಯಾಲ್ಯೂ ಎಷ್ಟು? 24. ಇದ್ರ ವ್ಯಾಲ್ಯೂ ಎಷ್ಟು? 18. ಇದು ಇರಲಿ, ಇದನ್ನೇನು ರಿಮೂವ್ ಮಾಡೋದು ಬೇಡ. ಇದನ್ನೊಂದು ಬಾಕ್ಸ್ ಒಳಗೆ ಹಾಕಿಟ್ಬಿಡ್ತೀನಿ. 18. ಇಫ್ ದ ಡಿಫರೆನ್ಸ್ ಬಿಟ್ವೀನ್ ಟೋಟಲ್ ಅಮೌಂಟ್ ಇನ್ವೆಸ್ಟೆಡ್ ಇನ್ ಚಿಟ್ ಫಂಡ್ 28, ಚಿಟ್ ಫಂಡ್ ಇನ್ಶೂರೆನ್ಸ್ ಸ್ಕೀಮ್ ಟುಗೆದರ್. ಚಿಟ್ ಫಂಡು ಇನ್ಶೂರೆನ್ಸ್ ಎರಡು ಕೂಡಿಸ್ರಿ. 24 48, 48 ಇನ್ನೂ +4 52. 52. ಚಿಟ್ ಫಂಡ್ ಪ್ಲಸ್ ಇನ್ಶೂರೆನ್ಸ್ ಸ್ಕೀಮ್ ಟುಗೆದರ್ ಎಷ್ಟಾಯಿತು? 52 ಆಯಿತು. ಇನ್ಶೂರೆನ್ಸ್ದು ಚಿಟ್ ಫಂಡು ಕೂಡ 52 ಆಯಿತು. ಅಮೌಂಟ್ ಹಿ ಗಿವ್ ಹರ್ ಫ್ರೆಂಡಿಗೆ ಎಷ್ಟು ಕೊಟ್ಟೀನಿ? 30 ಕೊಟ್ಟಿನಿಲ್ಲ. ಎಷ್ಟಾಯ್ತು ನೋಡ್ರಿ ಡಿಫ್ರೆನ್ಸ್ ಕೇಳಿದಾರಲ್ಲ, ಡಿಫ್ರೆನ್ಸ್
22. ಆ 22ರ ವ್ಯಾಲ್ಯೂ 198,000 ಆದ್ರೆ ಫೈಂಡ್ ಈಸ್ ಸ್ಯಾಲ್ರಿ ಆಫ್ ಅ ಪರ್ಸನ್. ನನ್ನ 100% ಸ್ಯಾಲ್ರಿ ಎಷ್ಟಂತ ಎಷ್ಟಾಯ್ತು? 22,900 100 × 900 90,000. ಆಪ್ಷನ್ ನಂಬರ್ ಬಿ ರೈಟ್ ಆನ್ಸರ್. ಹೆಂಗೈತ್ರಿ ಕ್ವಶನ್? ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಸೀನಿ. ಬರೀ ಮುಂದಿನ ನೋಡೋಣ, ಮುಂದಿನ ಪ್ರಶ್ನೆ ಯಾವುದಂತ. ಇದು ಈಸಿ ಐತಿ, ಮಾಡ್ತಾರೇನು? ಬರ್ರಿ ನೋಡೋಣ. ಇದು ಬೆಂಕಿ ಕ್ವಶನ್ನು. ಸುಧಾ ಡಿಸೈಡೆಡ್ ಟು ಡೊನೇಟ್ 12% ಆಫ್ ಹರ್ ಮಂತ್ಲಿ ಇನ್ಕಮ್ ಟು ಆ್ಯನ್ ಆರ್ಫನೇಜ್. ಅವಳು 12%ಅನ್ನು ದಾನ ಮಾಡ್ಬೇಕಂತಾಳ. ಆನ್ ದ ಡೇ, ಅವತ್ತಿನ ದಿನ, ದಾನದ ದಿನ, ದಾನ ಮಾಡ್ಬೇಕನ್ನೋ ದಿನ, ಶಿ ಚೇಂಜ್ಡ್ ಹರ್ ಡಿಸಿಷನ್ ಆ್ಯಂಡ್ ಡೊನೇಟೆಡ್ 4,800 ವಿಚ್ ವಾಸ್ ಈಕ್ವಲ್ ಟು 80% ಆಫ್ ಶಿ ಹ್ಯಾಡ್ ಡಿಸೈಡೆಡ್ ಅರ್ಲಿಯರ್. ದಾನ ದಿವಸ ಆಕಿ ತನ್ನ ಮೈಂಡನ್ನು ಚೇಂಜ್ ಮಾಡ್ಕೊಂಡು 4,008 ರೂಪಾಯಿ ಈಕ್ವಲ್ ಟು 80%ಅನ್ನು ದಾನ ಮಾಡ್ತಾಳಂತ. ಅಂದ್ರೆ ಆಕಿಂದು ಸ್ಯಾಲ್ರಿ ಒಳಗಿಂದು ಟೋಟಲ್ ಸ್ಯಾಲ್ರಿ ಒಳಗೆ ಏನೈತಲ್ಲ ಅದು 27% ಕೇಳಿದಾರೆ ಅವ್ರು. ನೋಡಿರಿ, 80% ಅಂದರೆ ಎಷ್ಟು? ಫಸ್ಟ್ 12% ಎಲ್ಲಿ ಮಾಡಲಿ? ಇಲ್ಲೇ ಕೇಳೋದು ಮಾಡಮ್ಮ. ಇದೇನು ಭಾಳ ತಗಲ್ಲ ಕ್ವಶನ್. ಲ್ಯಾಂಗ್ವೇಜ್ ಕನ್ಫ್ಯೂಸ್ ಇತ್ತಂತ ತೊಗೊಂಡೇನೆ ಇದನ್ನು. ಫಸ್ಟ್ 12% ಕೊಡ್ತಾಳೆ, ಬಿಟ್ಟೆ. ಶಿ ಚೇಂಜ್ಡ್ ಹರ್ ಡಿಸಿಷನ್ ಆ್ಯಂಡ್ ಡೊನೇಟೆಡ್ ಸಮ್ 4,800 ವಿಚ್ ವಾಸ್ ಈಕ್ವಲ್ ಟು 80%. 80% ಅಂದ್ರೆ ನೋಡಿರಿ, ನಿಮಗೆ ಗೊತ್ತಾ ಅಲ್ಲಿ 80 ಡಿವೈಡೆಡ್ ಬೈ 100 ಈಕ್ವಲ್ ಟು 4,800. ಆಯ್ತಲ್ಲ? ಇವಾಗ ನೋಡಿರಿ, 81 8600 12 500 100 × 500 ಇಂಟು ಆಗುತ್ತೆ. ಎಷ್ಟಾಯ್ತು ನೋಡಿರಿ? 100 × 500 50,000 ಆಯಿತು. ಈ 50,000 27% ಕೇಳಿದಾರೆ ಅವರು. ಅಂದ್ರೆ 27 5 ಎಷ್ಟು? 135. ಇವೆರಡು 0. ಆಪ್ಷನ್ ನಂಬರ್ ಡಿ ರೈಟ್ ಆನ್ಸರ್. ಈಸಿ ಇತ್ತು, ಲ್ಯಾಂಗ್ವೇಜ್ ಕನ್ಫ್ಯೂಸ್ ಇತ್ತಲ್ಲ, ಅದಕ್ಕೆ ತೊಗೊಂಡಿನಿ ಇದನ್ನು. ನೆಕ್ಸ್ಟ್ ಟೈಮ್ ಈ ಕ್ವಶನ್ ಬರ್ಬೋದು, ಟ್ರೈ ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ ಇದನ್ನು. ಇಲ್ಲೈತೆ ನೋಡಿರಿ, ಹಾರ್ಡ್ ಕ್ಯಾಲ್ಕುಲೇಷನ್. ಯಪ್ಪ, ಕ್ಯಾಲ್ಕುಲೇಷನ್ ಒಂದೇ ಕ್ವಶನ್ ಮಾಡ್ಬೇಕಂದ್ರೆ ಮುಗಿದು ಬಿಡುತ್ತೆ ಟೈಮ್. ಅಂಥ ಕ್ವಶನ್ ಇದು. SSC CPO ಒಳಗೆ ಕೇಳಿದ್ದು ನೋಡ್ರಿ ಇದು. CPO 2023 ಅಪ್ಡೇಟೆಡ್ ಕ್ವಶನ್ ಇವೆಲ್ಲ. ಈ ಫ್ಯಾಮಿಲಿ ಅರ್ನ್ಸ್ 75,000 ಔಟ್ ಆಫ್ ವಿಚ್ 10% ಈಸ್ ಸೇವ್ಡ್. ಎಕ್ಸ್ಪೆಂಡಿಚರ್ ಇದರೊಳಗೆ ಒಂದಿಷ್ಟು ಎಲ್ಲರೂ ಕ್ವಶನ್ ತೊಗೊಳ್ಳೋದು ಏನಪ್ಪ ಅಂದ್ರೆ 100 ಇರುತ್ತಾ, ನನ್ನೇ ತೊಗೊಂಡಿದ್ನಲ್ಲ ಅದೇನು ಡಿಫ್ರೆಂಟ್ ಇತ್ತಲ್ಲ, ಇದು ಅದರಂಥದ್ದು ಅಡ್ವಾನ್ಸ್ಡ್ ಲೆವೆಲ್. ಇದು ಅದಕ್ಕಿಂತ ಅಡ್ವಾನ್ಸ್ ಲೆವೆಲ್. ನಿನ್ನೆ ತೊಗೊಂಡಿದ್ನಲ್ಲ 1/9 ನಾ ರೇಷೋ ಚೇಂಜ್ ಮಾಡಿದ್ದೇವಲ್ಲ, ಅದು ಮೊನ್ನೆ ಮಾಡಿದ್ದು ಕ್ವಶನ್ನು. ಇದು ಅದಕ್ಕಿಂತ ಅಡ್ವಾನ್ಸ್ ಲೆವೆಲ್. ನೋಡಿರಿ, ಫಸ್ಟು ಫ್ಯಾಮಿಲಿ ಅರ್ನ್ಸು 75,000 ಅಂತ. 75,000 10% ಸೇವ್ ಮಾಡ್ತಾನಂದ್ರೆ 90% ಖರ್ಚು ಮಾಡ್ತಾನೆ. 9/10. ಇಲ್ಲೊಂದು 0 ತೊಗೊಂಡು ಇಲ್ಲೇ 0 ತೊಗೊಂಡು ಕ್ಯಾನ್ಸಲ್ ಆಗಲೇಬೇಕು. ಅದಕ್ಕೆ 9/10 ಮಾಡೀನಿ. 30% ಆಫ್ ಎಕ್ಸ್ಪೆಂಡಿಚರ್ ಈಸ್ ಇನ್ಕರ್ಡ್ ಆನ್ ಎಜುಕೇಷನ್. 30% ಮತ್ತು ಎಕ್ಸ್ಪೆಂಡಿಚರ್ ಎಜುಕೇಷನ್ಗೆ ಮಾಡ್ತಾನಂದ್ರೆ, ಈಗ ನೋಡಿರಿ 7/10 ಉಳಿಸಿದ, ಹೌದಲ್ಲ? 10% ಸೇವ್ಡ್, 90% ಖರ್ಚು ಮಾಡಿದಾನ. 30% ಎಜುಕೇಷನನ್ನು ಹಿಡ್ಕೊಂಡಾನ.
ಒಯ್ಲೆ 30,375 ಸ್ಪೆಂಟ್ ಆನ್ ಹೆಲ್ತ್ ರಿಮೈನಿಂಗ್ ಅಮೌಂಟ್. ಇಲ್ಲಿ 30,375 ಪರ್ಸೆಂಟೇಜ್ ಒಳಗೆ ಕೊಟ್ಟಿಲ್ಲ, ಅಮೌಂಟ್ ಒಳಗೆ ಕೊಟ್ಟಿದ್ದಾನೆ. ಇವಾಗ ನೋಡಿರಿ, ಇವೆರಡು ಕ್ಯಾನ್ಸಲ್ ಮಾಡ್ಕೋತೀನಿ. ಇದು 9763 ಕತ್ತರ್ನ ಕ್ಯಾಲ್ಕುಲೇಷನ್. ಕ್ಯಾಲ್ಕುಲೇಷನ್ ಮಾಡೋ ಬೇರೆ ಆಪ್ಷನ್ನೇ ಇಲ್ಲ. 763 0 63 5 315 15 ಇಲ್ಲಿ ತಗೋಬೇಕು. ಕ್ಯಾಲ್ಕುಲೇಟರ್ ಮಾಡಿಬಿಡ್ರಿ ಸುಮ್ಮ, ನೀವು ಆಮೇಲೆ ಪ್ರಾಕ್ಟೀಸ್ ಮಾಡಿರಿ. ನಾನಂತೂ ಕ್ಯಾಲ್ಕುಲೇಟ್ ಮಾಡ್ತೀನಿ, ನನಗೆ ಟೈಮ್ ಇಲ್ಲ. ಎಷ್ಟು ಬರುತ್ತೆ? 47,250. 47,250. ಇದು ಹಾರ್ಡ್ ಕ್ಯಾಲ್ಕುಲೇಷನ್ ಐತ್ರಿ. ಟೈಮ್ ಅಂತೂ ಮಿನಿಮಮ್ ಬೇಕೇ ಬೇಕು, 5 ನಿಮಿಷ. ಯಾರ್ದು ಕ್ಯಾಲ್ಕುಲೇಷನ್, ನನಗಿಲ್ಲಿ ಜಾಗ ಸಾಲ ಅಂತ ನಾನು ಕ್ಯಾಲ್ಕುಲೇಷನ್ ಮಾಡ್ಕೊತ ಕುಂದಿರ್ತಿದ್ದೆ, ಅದಕ್ಕೆ ಮಾಡಿಲ್ಲ. ಇಲ್ಲಿ ನೋಡ್ರಿ, ಈ 47,250 30,375 ಕಳೀರಿ. 1,375 ಕಳೆದ್ರೆ 47 30 ಕಳೆದ್ರೆ 17 250 16,875. ಇಷ್ಟು ಬರುತ್ತೆ. ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಫುಡ್ ಎಕ್ಸ್ಪೆಂಡಿಚರ್ ಆಫ್ ಟು ದ ಟೋಟಲ್ ಇನ್ಕಮ್? ಇಲ್ಲಿ ಕೊಟ್ಟ ನೋಡ್ರಿ, 30,375 ಈಸ್ ಸ್ಪೆಂಟ್ ಆನ್ ಹೆಲ್ತ್, ರಿಮೈನಿಂಗ್ ಅಮೌಂಟ್ ಸ್ಪೆಂಟ್ ಆನ್ ಫುಡ್. ಈ 30,000 ಒಳಗೆ ತಗೊಂಡ್ರೆ ನನಗೆ ಫುಡ್ ಸಿಕ್ತು. ಫುಡ್ ಅವ್ರು ಕೇಳಿದ್ದು ಫುಡ್ ಇನ್ಕಮ್, ಟೋಟಲ್ ಸ್ಯಾಲ್ರಿ ಒಳಗಿಂದ ಫುಡ್ ಎಷ್ಟಂತ ಕೇಳಿದಾರೆ. 16,875 ಡಿವೈಡೆಡ್ ಬೈ 75,000 75,000 ಇಂಟು 100. ಇವೆರಡು ಕ್ಯಾನ್ಸಲ್. 16,875 25ರಿಂದ ಹೋಗುತ್ತಲ್ರಿ. 25 3 25 6 150 50 187 ಅಂತಂದ್ರೆ 25 7 175. 5 × 13 ಅಲ್ಲ, 5 × 12 ಹಚ್ಚಿ 25 5 175. ಆಯ್ತಲ್ರಿ, 3 ಆಡ್ಲೆ 3 1 3 2 6 3 2 6 ಒಂದು ಉಳಿತು. 3 5 15 22.5%. ಆಪ್ಷನ್ ನಂಬರ್ ಬಿ ರೈಟ್ ಆನ್ಸರ್. ಕ್ಯಾಲ್ಕುಲೇಷನ್ ಹೆವಿ ಐತ್ರಿ, ಸುಸ್ತಾಗೋಯ್ತು ನಂಗಂತರ ಕ್ಯಾಲ್ಕುಲೇಷನ್ ಮಾಡಿ. ನೆಕ್ಸ್ಟ್ ಎಲೆಕ್ಷನ್ ಮೇಲಿಂದ ಪ್ರಶ್ನೆ. ಇದು ಲ್ಯಾಂಗ್ವೇಜ್ ಮಸ್ತ್ ಐತಿ, ಅದಕ್ಕೆ ತೊಗೊಂಡಿದ್ದೀನಿ. ಇದನ್ನು ಲ್ಯಾಂಗ್ವೇಜ್ ಕನ್ಫ್ಯೂಸಿಂಗ್ ಐತಿ. ನಾ ಯಾಕೆ ಇಂಥ ಹೈ ಲೆವೆಲ್ ಕ್ವಶನ್ ತೊಗೋತೀನಿ ಅಂದರೆ, ನೀವು ಇನ್ನೊಂದು ಇದೇ ರೀತಿ ಯಾವುದೇ ಪ್ರಶ್ನೆನ ನೋಡಿದ್ರೆ ನೀವು ಮಾಡೋಕ್ಕೆ ಕೇಪಬಲ್ ಆಗಿರ್ತೀರಿ. ನಾನು ಬರೀ ಲೋವೆಸ್ಟ್ ಕ್ವಶನ್ ತೊಗೊತ ಹೋದ್ರೆ ಏನು ಮಾಡಿದ್ದು ವೇಸ್ಟೇ ಆಗುತ್ತೆ, ಅದು ಸುಮ್ಮನೆ. ಅದಕ್ಕೆ ಇವೆಲ್ಲ ಮಾರ್ಕ್ ಟೆಸ್ಟಲ್ಲಿರುವಂಥ ಪ್ರಶ್ನೆಗಳನ್ನ ಅದಕ್ಕೆ ನಾನು ಫ್ರೀಯಾಗೇ ಮಾಡ್ತಾಯಿದ್ದೀನಿ.
ಈ ರೀತಿ ಕ್ವಶನ್ಗಳನ್ನ ಯಾರೂ ಮಾಡಲ್ಲ. ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ಬೇರೆ ಟೀಚರ್ಸ್ಗಳು ಮಾಕ್ ಟೆಸ್ಟ್ಗಳನ್ನು ಸಾಲ್ವ್ ಮಾಡಿರ್ತಾರೆ. ಆದರೆ ನಾನು ಅವರೆಲ್ಲ ಮಿಕ್ಸ್ಡ್ ಮಾಡ್ಕೊಂಡಿರ್ತಾರೆ. ನಾನು ಇಂಥ ಇದರಿಂದ ಇಷ್ಟಂತ ಚಾಪ್ಟರನ್ನ ಚಾಯ್ಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ನಾನು, ಹೈ ಲೆವೆಲ್ ಓನ್ಲಿ ಫಾರ್ ಅಂತ. ಎಷ್ಟೋ ಜನ ಯೂಟ್ಯೂಬ್ ಟೀಚರ್ಸ್ಗಳು ಮಾಡಿದ್ದಾರೆ ನೋಡ್ರಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರು ಯೂಟ್ಯೂಬಲ್ಲಿ. ನಾನು ನೋಡಿದ್ದೀನಿ. ಒಲಿವ್ ಬೋರ್ಡ್ ಅಂತಿದೆ, ಮಾಕ್ ಟೆಸ್ಟ್ ಅಟೆಂಡ್ ಮಾಡೋಕ್ಕೂ ಬೆಸ್ಟ್ ಆ್ಯಪು. ನೀವು ಅದನ್ನು ಬೇಕಾದರೂ ಚೂಸ್ ಮಾಡ್ಬೋದು. ಒಲಿವ್ ಬೋರ್ಡ್ ಅಂತಿದೆ, ಮತ್ತು ಸೂಪರ್ ಮಾಕು, ಇವೆಲ್ಲ ಆ್ಯಪ್ಸ್ಗಳಿದೆ ನೋಡ್ರಿ, ಯೂಸ್ ಮಾಡ್ಕೋರಿ ಅವೆಲ್ಲ ಮಾಕ್ ಅಟೆಂಪ್ಟ್ ಮಾಡೋದಕ್ಕೆ. ಎಲ್ಲ ಟೀಚರು ಚೆನ್ನಾಗಿ ಹೇಳ್ತಾರೆ, ಆದರೆ ಅವರು ಎಲ್ಲ ಮಿಕ್ಸ್ಡ್ ಕ್ವಶನ್ ಮಾಡಿರ್ತಾರೆ ಅವರು. ನಿಮಗೆ ಬೇಕಾಗಿರೋದು ಚಾಪ್ಟರ್ ವೈಸ್ ಹೈ ಲೆವೆಲ್ ಬೇಕಾಗಿತ್ತಲ್ಲ, ಇಲ್ಲ ನಾನು ಚಾಪ್ಟರ್ ವೈಸು ಮಾಡಕತ್ತಿದ್ದೇನೆ. ನೋಡಿರಿ ಪ್ರಶ್ನೆಗೆ ಬರ್ತೀನಿ. ಇನ್ ಆನ್ ಎಲೆಕ್ಷನ್ 35% ವೋಟರ್ಸ್ ವೋಟೆಡ್ ಕ್ಯಾಂಡಿಡೇಟ್ ಪಿ. 50% ರಿಮೈನಿಂಗ್ ವೋಟೆಡ್ ಕ್ಯೂ. ದ ರಿಮೈನಿಂಗ್ ವೋಟರ್ಸ್ ಡಿಡ್ ನಾಟ್ ವೋಟ್. 3 ಭಾಗ ಮಾಡ್ತೀನಿ. ಪಿ ಕ್ಯೂ ನಾಟ್ ವೋಟ್. ಪಿಗೆ ಎಷ್ಟು ವೋಟ್ ಮಾಡಿದಾರಂತ 35% ಪಿ ವೋಟ್ ಮಾಡಿದ್ದಾರೆ. ವೇರ್ ಆಸ್ 50% ಆಫ್ ದ ರಿಮೈನಿಂಗ್. ಇಲ್ಲಿ ನೋಡ್ರಿ, 35 ಅಂದ್ರೆ ಉಳಿದಿದ್ದು 65 ಅಂತ ಮಾಡಬೇಡ್ರಿ. 65ರದ್ದು 50% ಕೇಳಿದ್ದಾರೆ ಅವರು. 65 50% ಎಷ್ಟು? 32.5 ಆಗುತ್ತಲ್ಲ. ಇದು 32.5 ಆದರೆ ಇದು ಅಷ್ಟೇ ಆಗಬೇಕು. ಟೋಟಲ್ 100 ಆಯ್ತಿಲ್ಲ ನೋಡಿರಿ, ಇದು 3 ಕೂಡಿದ್ರೆ ಇದು ಕೂಡ 65 ಆಯಿತು. 65 + 35 100 ಆಯ್ತಲ್ಲ. ಈ ಪಿಗೆ 35% ವೋಟ್ ಮಾಡಿದ್ದಾರೆ ನೋಡು, ಅದರಲ್ಲಿ 65 ಉಳಿದಿದೆ. ಆ 65ರಲ್ಲಿ ಅರ್ಧ ಜನ ಈವ್ನಿಂಗ್ ಮಾಡಿದ್ದಾರೆ, ಅರ್ಧ ಜನ ಏನೂ ಮಾಡಿಲ್ಲ. ಹಿಂಗೈತೆ ಕ್ವಶನ್ನ. ದ ರಿಮೈನಿಂಗ್ ವೋಟರ್ಸ್ ಡಿಡ್ ನಾಟ್ ವೋಟ್. ಇಫ್ ದ ಡಿಫ್ರೆನ್ಸ್ ಬಿಟ್ವೀನ್ ದೋಸ್ ಹೂ ವೋಟೆಡ್ ಫಾರ್ ಫಿ ಆ್ಯಂಡ್ ಹೂ ಡಿಡ್ ನಾಟ್ ವೋಟ್ ವಾಸ್ 1000. ಪಿಗೆ ಯಾರು ವೋಟ್ ಮಾಡ್ಯಾರ, ಯಾರು ವೋಟ್ ಮಾಡಿಲ್ಲ, ಇವರಿಬ್ಬರದು ಡಿಫ್ರೆನ್ಸ್ ಎಷ್ಟೈತೆ ಅಂತ ಕೇಳಿದಾರೆ ಅವ್ರು. ಡಿಫ್ರೆನ್ಸ್ ಎಷ್ಟೈತೆ ನೋಡಿರಿ, 35 ಒಳಗೆ 32.5 ಮಾಡಿದ್ರೆ ಎಷ್ಟಾಯಿತು? 32 2.5 ಈ ಪಾಯಿಂಟ್ ಹೋಗ್ಬೇಕಂದ್ರೆ ಅಲ್ಲಿ 1000 ಒಳಗೆ ಇನ್ನೊಂದು 0 ಹಚ್ತೀನಿ. ಪಾಯಿಂಟ್ ಅಲ್ಲರಿ ಇದು, ಈಗ 5 ಇದು 1000 ಐತಿ, ಇದನ್ನು 10,000 ಮಾಡ್ಕೋತೀನಿ. ಅಂದರೆ ನಮಗೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಎಲಿಜಿಬಲ್ ಕ್ಯಾಂಡಿಡೇಟ್ ವೋಟ್ ದ್ಯಾಟ್ ದ ಎಲೆಕ್ಷನ್ ವಾಸ್ ಟೋಟಲ್ 100% ಎಷ್ಟು? 25 ಬೇಡ್ರಿ, ಇಲ್ಲಾಕೆ ಮಾಡಿ. 25 4 100 14 40,000. 10,000 × 4 40,000. ಆಪ್ಷನ್ಗೆ ರೈಟ್ ಆನ್ಸರ್. ಬರೀ ಮುಂದಿನ ಪ್ರಶ್ನೆ ನೋಡೋಣ. ಖಾಲಿ ಇಲ್ಲೊಂದು ಯಾವುದೋ ಬಿಟ್ಟಿಲ್ಲ, ಖಾಲಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಕ್ವಶನ್ ಅಲ್ಲ ಅದೆಲ್ಲ ಯಾವ ಬಿಟ್ಟಿಲ್ಲ, ಸ್ಕಿಪ್ ಮಾಡಿಲ್ಲ. ಈಗ ಮೇನ್ ಕ್ವಶನ್ ನೋಡ್ಕೋಬೇಕಾಗಿರೋದು ಈ ಕ್ವಶನ್ನು. ಇದೇನು ಬರೋಲ್ಲ ರೀ, ಮೇಜರ್ ಕೇಸ್ ಆಲ್ಮೋಸ್ಟ್ ಬರೋದೇ ಇಲ್ಲ. ನಾನು ನಿಮ್ಗೆ ಇದು ಮಕ್ಕಳಿಗೆ ಸಿಕ್ತಂತ ಎತ್ತಾಕೊಂಡು ಬಂದಿದ್ದೇನೆ ಇದನ್ನು. ಇದನ್ನು ನೋಡ್ಕೊರಿ. ಇದು ಬೆಸ್ಟ್ ಐತಿ, ಇದನ್ನು ನೋಡ್ಕೊರಿ. ಇದು ಈಸಿ ಐತಿ, ಬರುತ್ತೆ ನಿಮ್ಗೆ. ಇದನ್ನು ನೋಡ್ಕೊರಿ. ಇದು ನೋಡ್ಕೊರಿ. ಇದು ಆಲ್ಮೋಸ್ಟ್ ಏನು ಡೌಟು, ಆದರೆ ಇದ್ರೊಳಗೆ ಡಿಫ್ರೆಂಟ್ ಬರ್ತಾವೆ, ಅವೆಲ್ಲ ನಾನು ತೊಗೋತೀನಿ. ಎಲ್ಲ ಎಲೆಕ್ಷನ್ ಒಳಗೆ ಎಷ್ಟು ಅಡ್ವಾನ್ಸ್ಡ್ ಟೈಪ್ ಅದಾವೆ, ಎಲ್ಲ ಅಡ್ವಾನ್ಸ್ ಟೈಪು ಮುಗಿಸ್ಬಿಡ್ತೀನಿ. ಮತ್ತು ಇವು ಕೇಳಬೇಡ್ರಿ, ಏನಂದ್ರೆ ಇಷ್ಟು ಓಟ್ ಇವನಿಗೆ ಹಾಕಿರ್ತಾರೆ, ಇಷ್ಟು ಓಟ್ ಇವನಿಗೆ ಇರ್ತಾರೆ, ಇವ ಇಷ್ಟು ಓಟ್ಲಿಂದ ಗೆದ್ದ ಅಂತ. ಅವೆಲ್ಲ ಬರೀ ಅಡ್ವಾನ್ಸ್ಡ್, ಫುಲ್ಲಿ ಅಡ್ವಾನ್ಸ್ ಕ್ವಶನ್ನು.
ಆಯ್ತಲ್ರಿ ಮತ್ತೆ ಮುಂದಿನ ಕ್ಲಾಸಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿರಿ, ಅಂದ್ರೆ ರೈಲ್ವೆ ಡಿ ಗ್ರೂಪಿಗೆ ಯೂಸ್ ಆಗುತ್ತೆ. ರೈಲ್ವೆ ಡಿ ಗ್ರೂಪ್ದಾಗ ನಾರ್ಮಲ್ ಏನು ಕೇಳಿ ಚಾಪ್ಟರ್ ವೈಸ ಮಾಡೈತೇನೆ. ರೈಲ್ವೆ ಡಿ ಗ್ರೂಪಿಗೆ ಅಂತೂ ಇನ್ನೂ ಟೈಮ್ ಭಾಳ ಐತಿ. ನಿಮಗೋಸ್ಕರ ಬೇಕಾದ್ರೆ ರೈಲ್ವೆ ಡಿ ಗ್ರೂಪಿಗೆ ಪ್ರೀವಿಯಸ್ ಪೇಪರನ್ನು ಬಿಡಿಸ್ತೇನಂತ. ರೀಸನಿಂಗು ಮಾಡ್ಬೇಕಾ? ಕಮೆಂಟ್ ಮಾಡಿರಿ ನೀವು ಏನು ಮಾಡೋಕ್ಕಂತ. ನಮ್ಮ ಚಾನಲ್ಗಂತೂ ಸಬ್ಸ್ಕ್ರೈಬರೇ ಇಲ್ಲ, ನೋಡೋರು ನೀವೇ ಒಂದು 4 ಜನ. ಅವರೇ ಕಮೆಂಟ್ ಮಾಡಿರಿ ಮಾಡ್ಬೇಕಾ ಬೇಡ ಅಂತ. ಥ್ಯಾಂಕ್ ಯು. ಈ PDF ಅಂತೂ ಸಿಗಲ್ಲ, ವಾಪಸ್ ನಾನು ಡಿಸ್ಕಾರ್ಡ್ ಮಾಡ್ಬೇಕಾಗುತ್ತೆ ಅದಕ್ಕೆ.